ಹಾಯ್ ನಮಸ್ಕಾರ, ವೆಲ್ಕಮ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಕ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಲಾಗ್ ನಾನು ಸಪೋರ್ಟ್ ಹಣ್ಣಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಹಣ್ಣು ತಂದಿದ್ದಾರೆ. ಈ ಸಪೋರ್ಟ್ ಹಣ್ಣು ತಿನ್ನೋದ್ರಿಂದ ಒಂದು ಸ್ವಲ್ಪ ಬ್ಲಡ್ ಚೆನ್ನಾಗಾಗುತ್ತೆ, ಹೆಲ್ತ್ಗೆ ಒಳ್ಳೆಯದು. ಅದಾದಮೇಲೆ ಇವಾಗ ನಾನು ತವೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು 12 ಗಂಟೆಯಲ್ಲಿ ತವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದನ್ನ ತುಂಬ ಸರಿ ತೋರಿಸಿದ್ದೀನಿ, ಇದ್ರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ. ಹೀರೆಕಾಯಿ ಮತ್ತು ಬೇಳೆ ಇದ್ದರೆ ಸಾಕು. ಇದು ತವೆ ತುಂಬ ತಂಪು, ಯಾಕಂತಂದರೆ ಹೆಸರು ಬೇಳೆ ಅಲ್ವಾ, ತುಂಬ ತಂಪು ಕೊಡುತ್ತೆ. ಆಮೇಲೆ ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಸೊ ಅವ್ರಿಗೋಸ್ಕರ ಅಂತ ಮಾಡಿಕೊಡ್ತಾಯಿದ್ದೀನಿ. ಇನ್ನು ಅಡುಗೆ ಆಗೋಷ್ಟಲ್ಲಿ ಲೇಟ್ ಆಗುತ್ತಲ್ವ, 12 ಗಂಟೆಗೆ ನಾನೊಂದು ಆ್ಯಪಲ್ ತಿಂತಾಯಿದ್ದೀನಿ. ಆ್ಯಪಲ್ ತಂದಿದ್ದಾರೆ ನನ್ನ ಹಸ್ಬೆಂಡು. ಆರೆಂಜ್ ಕೇಳಿದ್ರಂತೆ, ಅದೆಲ್ಲ ಇನ್ನೂ ಇಲ್ಲ, ಸೀಸನಲ್ಲಿ ಇನ್ನೂ ಒಳ್ಳೆ ಆರೆಂಜ್ ಬಂದಿಲ್ಲ ಅಂದರು, ತರಲಿಲ್ಲ. ಆಮೇಲೆ ನನ್ನ ಮಗಳು ನೋಡಿ, ಬಳೆ ಬೇಡ, ಈ ಬಳೆ ಬೇಡ, ಬೇರೆ ಬೇಕು ಅಂತ ನನ್ನ ಮಗಳು ಚೇಂಜ್ ಮಾಡಿಸ್ಕೊತಾಯಿದ್ದಾಳೆ. ಮೊದಲು ನಾನು ರೆಡಿ ಆಗ್ತಾಯಿದ್ದೆ, ಅಮ್ಮ ಚೆನ್ನಾಗಿ ರೆಡಿ ಆಗ್ತಾಯಿದ್ಯಾ ಅಂತ ಹೇಳ್ತಾ ಇದ್ದವಳು. ಇವಾಗ ನಾನು ರೆಡಿ ಆದರೆ ನನಗೆ ಚೆನ್ನಾಗಿರೋ ಬಟ್ಟೆ ಹಾಕು, ನನಗೆ ನಿನ್ನ ಥರ ರೆಡಿ ಮಾಡಿಸು, ಲಿಪ್ಸ್ಟಿಕ್ ಹಾಕೋ, ನೈಲ್ ಪಾಲಿಷ್ ಹಾಕೋ, ಏನೇನು ಕೇಳ್ತಾಳೆ ಗೊತ್ತಾ ಫ್ರೆಂಡ್ಸ್ ನನ್ನ ಮಗಳು ಕೃತಿಕ್ಷಾ. ನಿಜವಾಗ್ಲೂ ಇವಾಗಲೇ ಇಷ್ಟೊಂದು ಮೇಕಪ್ ಮಾಡ್ತಾಳೆ, ಮುಂದಕ್ಕೆ ಹೆಂಗೆ ಅಂತ ಅನಿಸುತ್ತೆ. ರೌಂಡ್ ಹಾಕ, ಕೆನ್ನೆ ಮೇಲೆ ಕೈ ಇಟ್ಕೊ, ಬಾಯಿಲೆ ರೌಂಡ್ ಹಾಕಿ ಇವಾಗ. ಐ ಐ ಐ ಐ ಐ ಐ ಐ ಐ ಏನು ಹೇಳ್ತಾ ಇದ್ದೆ ಅರ್ಥ ಆಗ್ತಾ ಇಲ್ಲಮ್ಮ. ಸರಿಯಾಗಿ ನಿಧಾನಕ್ಕೆ ಕೇಳು, ನಿಧಾನಕ್ಕೆ ಕೇಳು. ಹೌದಾ? ಹಂಗಿಲ್ಲ ಅನ್ನೋದು ಯಾಕೆ, ಹಂಗೆಲ್ಲ ಮಾಡೋದು ಯಾಕೆ, ನಾಲಿಗೆ ತೆಗಿಯೋದು ಯಾಕೆ, ಏನಕ್ಕೆ ಯಾವಾಗಲೂ ನಾಲಿಗೆ ತೆಗಿತೀಯಾ? ಏನು ಅಷ್ಟೊಂದು ಎಕ್ಸ್ಪ್ರೆಷನ್ ಕೊಡ್ತೀಯ ಅಮ್ಮ ನೀನು? ಎಲ್ಲೋಯ್ತು ನಿನ್ನ ಬಳೆ? ಎಲ್ಲೋಯ್ತು ನಿನ್ನ ಬಳೆ? ಎಲ್ಲೋಟೋಯ್ತು? ಕೂದಲು ಮುಟ್ಬೇಡ, ಕೂದಲು ಮುಟ್ಬೇಡ ಚಿನ್ನಿ, ಕೂದಲು ಮುಟ್ಬೇಡ, ಮುಟ್ಬೇಡ, ಕೂದಲು ಮುಟ್ಬೇಡ. ರೀಲ್ಸ್ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ನೋಡಿಕೊಂಡು ಇವಾಗ ಮತ್ತೆ ಮೇಲ್ಗಡೆ ವಾಕಿಂಗ್ ಅಂತ ಬಂದಿದ್ದೀನಿ. ನನ್ನ ಮಗಳು ನೋಡಿ ಪೈಪ್ ಜೊತೆ ಆಟ ಆಡ್ತಿದ್ದಾಳೆ, 2 ಸರಿ ತಗುಲಿಸಿದ್ದಾಳೆ ನನಗೆ ಆ ಪೈಪಲ್ಲಿ. ಇದಾದಮೇಲೆ ವಾಕಿಂಗೆಲ್ಲ ಆದಮೇಲೆ ಪಾಪುಗೆ ಕಡಲೆಪುರಿ ಬೇಕು ಅಂತ ಹಠ ಮಾಡಿದ್ಲು. ಬೂವ ತಿನ್ನು ಅಂತಂದರೆ ಇನ್ನೂ ಆಮೇಲೆ ತಿಂತೀನಿ, ಕಡಲೆಪುರಿ ಬೇಕು ಅಂದು. ಸರಿ ಕಡಲೆಪುರಿ ಹಾಕ್ಕೊಟ್ಟಿದ್ದೀನಿ. ಅವಳಿಗೆ ನೋಡಿ ಆರಾಮಾಗಿ ಮೊಬೈಲ್ ನೋಡಿಕೊಂಡು ತಿಂತಾಯಿದ್ದಾಳೆ. ನೀವು ಅಂದ್ಕೊಬೋದು ಮೊಬೈಲ್ ಜಾಸ್ತಿ ನೋಡ್ತಾಳಂತ. ಇಲ್ಲ, ಅವಳು ಈಗ ನಾನು ಬೇಲ್ಪುರಿ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ಈ ಕಡಲೆಪುರಿ ಬಂದು ಉಪ್ಪು ಪುರಿ. ಸೊ ನೀವು ಕಾಜುಪುರಿ ತೊಗೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇದೇ ಅವೈಲೇಬಲ್ ಇದ್ದಿದ್ದು. ಸೊ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಟೊಮೊಟೊ ಹಚ್ಕೊಂಡೆ, ಅಪ್ಪನೇ ಹಚ್ಕೊಟ್ರು. ಆಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಕೂಡ ಹಚ್ಕೊಟ್ಟಿದ್ದಾರೆ. ಕ್ಯಾರೆಟ್ ಒಂದು ನಾನು ತುರ್ಕೊಂಡೆ. ಈಗ ನೋಡಿ ಕಡಲೆಪುರಿಗೆ ಫಸ್ಟು ಈರುಳ್ಳಿ ಹಾಕ್ಕೊಳ್ಳಿ, ಆಮೇಲೆ ಸಣ್ಣ ಸಣ್ಣಗೆ ಹಚ್ಕೊಂಡಿರೋಂಥ ಮೆಣಸಿನ್ಕಾಯಿ, ಒಂದು 2-3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಟೊಮೊಟೊ. ಇದಾದಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಳ್ಳಿ. ಕ್ಯಾರೆಟ್ ಇನ್ನೂ ಜಾಸ್ತಿ ಹಾಕ್ಕೊಬೋದು ಟೇಸ್ಟ್ ಬೇಕು ಅಂದರೆ. ಆಮೇಲೆ ಕೊತ್ತಂಬರಿ ಚೆನ್ನಾಗಿ ಉದುರಿಸ್ಕೊಂಬಿಟ್ಟು ಚಿಲ್ಲಿ ಪೌಡರು, ಮೆಣಸಿನ್ಕಾಯಿ ಹಾಕಿರುತ್ತೆ, ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕಿ. ಹಾಗೆ 1 ಸ್ಪೂನ್ ಉಪ್ಪು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಉಪ್ಪು ಕಡಲೆಪುರಿ ಅಲ್ವಾ. ಸೊ ಈಗ ನಾನು ಒಂಚೂರು ಗರಂ ಮಸಾಲ ಹಾಕ್ಕೊಂಡು, ಮಿಕ್ಸರ್ ಇತ್ತು, ಖಾರ ಬುಂದಿ ಮತ್ತು ಮಿಕ್ಸ್ಚರ್ ಇತ್ತು, ಸೊ ಅದನ್ನು ಹಾಕ್ಕೊಂಡೆ. ಇದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಯಾವುದೇ ಮಿಕ್ಸ್ಚರ್ ಇದ್ದರೂ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದಾದಮೇಲೆ ಇವಾಗ ಮಿಕ್ಸ್ ಮಾಡೋ ಟೈಮು. ಸೊ ನಿಂಬೆಹಣ್ಣು ಕೂಡ ಹಿಂಡ್ಕೊಬೋದು. ನಾನು ಇಲ್ಲಿ ಟೊಮೊಟೊ ಜಾಸ್ತಿ ಹಾಕ್ಕೊಡೋದಕ್ಕೆ ನಿಂಬೆಹಣ್ಣು ಹಾಕಿಲ್ಲ, ನಿಂಬೆಹಣ್ಣು ಇರಲಿಲ್ಲ. ಸೊ ನೀವು ನಿಂಬೆಹಣ್ಣು ಹಿಂಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಕಾಣುತ್ತೆ. ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟು ನಾನು ಅಪ್ಪಗೆ ಹಾಕ್ಕೊಟ್ಟೆ. ಸೊ ಈ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಟೆ, ಜಾಸ್ತಿ ಹಾಕ್ಕೊಡಲ್ಲ ಅಪ್ಪಗೆ, ಯಾಕಂದರೆ ಅದರಿಂದ ಗ್ಯಾಸ್ಟ್ರಿಕ್ ಆಗ್ಬೋದು. ಸೊ ಅಪ್ಪನ ಕೇಳ್ತಾ ಇದ್ದೇನೆ ಹೇಗಿದೆ ಟೇಸ್ಟು ಅಂತ. ಸೊ ಮನೆಯಲ್ಲಿ ಟಿ ವಿಲಿ ಸಿನಿಮಾ ಹಾಕಿದ್ದಾರೆ. ನಂಗೆ ಶಾಕ್ ಆಯಿತು, ಇದು ನಮ್ಮಮ್ಮ ಸೀರಿಯಲ್ ನೋಡೋ ಟೈಮಲ್ಲ ಸಿನಿಮಾ ಹಾಕಿದ್ದಾರಲ್ಲ ಅಂತ ಅಂದ್ಬಿಟ್ಟು, ಸರಿ ಕುತ್ಕೊಂಡು ನೋಡೋಣ ತಿನ್ಕೊಂಡು ಅಂತ ಅಂದ್ಬಿಟ್ಟು ನಾನು ಒಂದು ಬಟ್ಲಲ್ಲಿ ಬೇಲ್ಪುರಿ ಹಾಕ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ತಕ್ಷಣ ನಮ್ಮಮ್ಮ ಚಾನಲ್ ಚೇಂಜ್ ಮಾಡಿಬಿಟ್ರು ಫ್ರೆಂಡ್ಸ್, ಸೀರಿಯಲ್ ಹಾಕ್ಬಿಟ್ರು. ಈಗ ನಾನು ಅಸೈನ್ಮೆಂಟ್ ಬರೆಯೋಣ ಅಂತ ಕೂತ್ಕೊಂಡೆ. ಸೊ ನನ್ನ ಮಗಳು ಕೂಡ ಹೊರಗಡೆ ಆಡ್ತಾಯಿದ್ದು, ಸರಿ ಈ ಟೈಮಲ್ಲಿ ಬರೆದ್ಬಿಡೋಣ ಅಂತ ಅಸೈನ್ಮೆಂಟು. ಸೊ ಈಗ ನಾನು ಯೋಗದೊಂದು ಅಸೈನ್ಮೆಂಟ್ ಕೊಟ್ಟಿದ್ದರು. ಸೊ ಯೋಗ ಬಗ್ಗೆ ಅಸೈನ್ಮೆಂಟ್ ಬರೀಬೇಕು. ಸೊ ಅದನ್ನು ನಾನು ಬರಿತಾ ಇದ್ದೆ, ಒಂದು ಬುಕ್ ರೆಫರ್ ಮಾಡ್ಕೊಂಡು ಬರಿತಾ ಇದ್ದೆ. ಅಷ್ಟೊತ್ತಲ್ಲಿ ನನ್ನ ಮಗಳು ಬಂದಳು. ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ, ನಾನು ಈ ಥರ ಬರಿತಾ ಕೂತ್ಕೊಂಡಾಗ ಅವಳೇನೂ ಡಿಸ್ಟರ್ಬ್ ಮಾಡಲ್ಲ. ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅವಳು ಪಾಡಿಗಳು ಸೈಲೆಂಟಾಗಿರ್ತಾಳೆ. ಸೊ ಪಾಪ ಬೇಕು ಅಂದ್ಲು, ಸೊ ಅದನ್ನು ಹಾಕ್ಕೊಟ್ಟೆ ಅವಳಿಗೆ. ಫ್ರೆಂಡ್ಸ್, ಇವತ್ತು ಈ ನಮ್ಮ ಕಾಲೇಜ್ ಇದೆಯಲ್ಲ, ನಮ್ಮ ಕಾಲೇಜಿಂದ ನಮ್ಮ ಪ್ರಿನ್ಸಿಪಲ್ಲೇ ನನಗೆ ಕಾಲ್ ಮಾಡಿದರು. ಹಲೋ ಗಾಯತ್ರಿ ಅಂತಂದರು. ನನಗೆ ಯಾರು ಅಂತಲೇ ಗೊತ್ತಾಗಿಲ್ಲ, ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿರೋದು. ಯಾರು ಸರ್ ನೀವು ಅಂತ ಕೇಳಿದೆ. ಆಮೇಲೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಅಂದರು. ಆಮೇಲೆ ನಮಸ್ಕಾರ ಸರ್ ಅಂತ ಹೇಳಿಬಿಟ್ಟು, ಆಮೇಲೆ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ಸರ್ ಅಂತ ಕೇಳಿದ್ರೆ, ಏನಂದರೆ ಇದ್ದಕ್ಕಿದ್ದಂತೆ ಈ ಸೆಮಿಸ್ಟರ್ದು 15,000 ಫೀಸ್ ಕಟ್ಬಿಡ್ವಮ್ಮ, ಈ ಸೆಮಿಸ್ಟರ್ದೆಲ್ಲ ಮುಗ್ದೋಗುತ್ತೆ ಅಂತ ಹೇಳಿದ್ರು. ಅಯ್ಯೋ, ನನಗೆ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದಂಗೆ ಆಗೋಗ್ಬಿಡ್ತು ಫ್ರೆಂಡ್ಸ್. 15,000 ದಿಢೀರಂತ ಎಲ್ಲಿಂದ ಕಟ್ಟೋದು, ಎಲ್ಲಿಂದ ತರೋದು ಫ್ರೆಂಡ್ಸ್ ದುಡ್ಡನ್ನ? ಯಾಕೆ ಇಷ್ಟು ದುಡ್ಡು ನಮಗೆ ಬರುತ್ತೋ ಕಟ್ಟೋಕ್ಕೆ, ನನಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಈ ಫೀಸು ಅದು ಇದು ಸ್ಕ್ಯಾನಿಂಗ್ ಅದು ಇದು ಅಂತ ಅಂದ್ಬಿಟ್ಟು ಎಷ್ಟು ದುಡ್ಡು ಅರೇಂಜ್ ಮಾಡೋದಿದೆ. ನನಗಂತೂ ತಲೆ ಕೆಟ್ಟೋಗ್ತಾಯಿದೆ, ಯಾಕಪ್ಪ ಈ ಜೀವನ ಅನಿಸ್ತಾಯಿದೆ ಫ್ರೆಂಡ್ಸ್. ದುಡ್ಡು ಇಲ್ದಿರೋ ಟೈಮಲ್ಲೇ ದುಡ್ಡು, ಅಯ್ಯೋ ನನಗಂತೂ ತುಂಬ ಗೊತ್ತಾಗ್ತದೆ, ದುಡ್ಡಿನ ಬೆಲೆ ಜಾಸ್ತಿನೇ ಗೊತ್ತಾಗ್ತಾಯಿದೆ ಇವಾಗ. ಎಲ್ಲಿಂದ ತರೋದು? ಅದೇನೋ ಹೇಳ್ತಾರಲ್ಲ ಫ್ರೆಂಡ್ಸ್, ದುರ್ಭಿಕ್ಷ ಕಾಲದಲ್ಲಿ ಅಧಿಕ ಮಾಸ ಅಂತ. ಇವಾಗ ಸ್ಕ್ಯಾನಿಂಗ್ಗೆ ಅಂತ ಅಂದ್ಬಿಟ್ಟು ಒಂದು 3-4 ಸಾವಿರ ಅಡ್ಜಸ್ಟ್ ಮಾಡಿದರೆ, ಇವಾಗ ಫೀಸ್ಗೆ ಅಂತ 15,000 ಕಟ್ಟಬೇಕು ಅಂತಂದರೆ ನಿಜವಾಗ್ಲೂ ಫ್ರೆಂಡ್ಸ್, ಈ ಬಡವ್ರ ಮನೆ ಮಕ್ಕಳು ಮತ್ತು ಈ ಲೋ ಮಿಡ್ಲ್ ಕ್ಲಾಸ್ ಮಕ್ಕಳು ಇರ್ತಾರಲ್ಲ, ಅವರು ಈ ಥರ ಟೀಚರು ಡಾಕ್ಟರು ಎಲ್ಲ ಓದೋಕ್ಕಾಗಲ್ಲ ಫ್ರೆಂಡ್ಸ್. ಎಷ್ಟು ಕೊಡಬೇಕು ಗೊತ್ತಾ ದುಡ್ಡು? ಅವ್ರು ಕೇಳ್ತಾನೆ ಇರ್ತಾರೆ, ನಾವು ಕೊಡ್ತಾನೆ ಇರಬೇಕು ಅಷ್ಟೇ. ನಿಜವಾಗ್ಲೂ ಪಾಪ ಓದೋಕ್ಕಾಗಲ್ಲ ಫ್ರೆಂಡ್ಸ್ ಹಿಂಗಿದ್ರೆ. ಎಷ್ಟೊಂದು ಡೊನೇಷನ್ಗೆ ಅಂತ ಲಕ್ಷ ಆ ಫೀಸು ಈ ಫೀಸು ಅಂತ ಕೇಳ್ತಾ ಇರ್ತಾರೆ. ಸೆಮಿಸ್ಟರ್ ಮುಗಿಸೋ ಅಷ್ಟೊತ್ತಲ್ಲಿ ಜಾಬಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋಗ್ಬಿಟ್ಟಿರುತ್ತೆ. ನಿಜವಾಗ್ಲೂ ತುಂಬ ಕಷ್ಟ. ಪಾಪ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ, ನಾನು ಅದಾಗಬೇಕು ಇದಾಗಬೇಕು, ನಾನು ಟೀಚರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಎಲ್ಲ ತುಂಬ ಕನಸುಗಳು ಕಂಡ್ಕೊಂಡಿರ್ತಾರೆ. ಈ ಕಾಲೇಜುಗಳಲ್ಲಿ ಫೀಸುಗಳು ದುಡ್ಡು ಕೇಳಿದ ತಕ್ಷಣ ಅವರ ಹಾರ್ಟೇ ಹೊಡೆದೋಗುತ್ತೆ. ನಿಜವಾಗ್ಲೂ ಆಗೋದಿಲ್ಲ, ತುಂಬ ಕಷ್ಟ ಫ್ರೆಂಡ್ಸ್. ಸೊ ಏನು ಮಾಡೋದು, ಏನು ಅರ್ಥನೇ ಆಗ್ತಿಲ್ಲ, ಇವಾಗ ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಕಟ್ಬಿಡಿ ಅಂತ ಹೇಳಿದ್ದಾರೆ. ಸೊ ಎಲ್ಲಿಂದ ತರೋದು ಫ್ರೆಂಡ್ಸ್? ಇವಾಗ ದುಡ್ಡಿಲ್ದಿರೋರಿಗೆ ದುಡ್ಡಿನ ಅವಶ್ಯಕತೆ ಇಷ್ಟೊಂದು ಬರುತ್ತೆ. ದುಡ್ಡಿರೋರಿಗೆ ಏನು ₹1 ಖರ್ಚು ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಏನು ಹೇಳೋದು, ಏನು ಇದೇ ಅನಿಸುತ್ತೆ ದೇವರಾಟ. ಅಯ್ಯೋ ಇವ್ರೆ, ನನಗಂತೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವಾಗ ಹೆಂಗೆ ಅಡ್ಜಸ್ಟ್ ಮಾಡೋದು ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ. ಕೆಲಸ ಬೇರೆ ಇನ್ನೂ ಸಿಕ್ಕಿಲ್ಲ. ಎಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್ ಲೈಫ್ ಅಂದರೆ. ಆದರೂ ಕೂಡ ಈ ಕಷ್ಟದಲ್ಲಿ ಆದಷ್ಟು ನಾನು ಹ್ಯಾಪಿಯಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಟೆನ್ಷನ್ ತೊಗೊಂಡ್ರೆ ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸೊ ಬೇಬಿಗೂ ತುಂಬ ಇದಾಗುತ್ತೆ. ಇವಾಗ ಆಲ್ರೆಡಿ ಶುಗರ್ ಇದೆ, ಇನ್ನು BP ಬಂದರೂ ಕಷ್ಟ ಆಮೇಲೆ. ಸೊ ನಾನು ಆಗುತ್ತೆ ಬಿಡಿ, ಪಾಸಿಟಿವ್ ಆಗಿರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಮಾತಾಡಿದ್ರು, ಈ ತಿಂಗಳಲ್ಲಿ 5,000 ಅಷ್ಟೇ ಕಟ್ಟೋಕ್ಕಾಗೋದು, ನೆಕ್ಸ್ಟ್ ಮಂತಲ್ಲಿ ಕಟ್ತೀವಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಲೈಫು. ಆಮೇಲೆ ಒಬ್ಬರು ಕಮೆಂಟ್ ಮಾಡಿದ್ದೆ, ಅಪ್ಪ ಅಮ್ಮನೂ ಕೂಡ ಒಳ್ಳೆಯವರೇ, ಅವರೇನು ಇದಂತಲ್ಲ, ಬಟ್ ಅವ್ರೇನು ಅಂತಂದರೆ ಒಂದು ಸ್ವಲ್ಪ ಮನಿ ಮೈಂಡೆಡ್, ಅಂದರೆ ಒಂದು ಸ್ವಲ್ಪ ದುಡ್ಡು ಉಳಿಸೋಣ ಅಂತ. ಅವ್ರಿಗೂ ಉಪಯೋಗಕ್ಕೆ ಬರುತ್ತಲ್ಲ ಮುಂದಕ್ಕೆ, ಅವ್ರಿಗೂ ವಯಸ್ಸಾಗಿದೆ, ದುಡ್ಡೆಲ್ಲ ಇಲ್ಲ ಅಂತಂದಾಗ ಅವ್ರಿಗೂ ನಾಳೆ ನೋಡ್ಕೊಬೇಕು ಮಾಡಬೇಕಂದ್ರೆ ದುಡ್ಡು ಇರಬೇಕಲ್ವ. ಸೊ ಅವ್ರ ದುಡ್ಡು ಅವ್ರ ಜೋಪಾನ ಮಾಡ್ಕೊಬೇಕು ಅಂದ್ಕೊಳ್ಳೋದು ತಪ್ಪೇನಿಲ್ಲ. ನನಗಂತೂ ಅವ್ರ ದುಡ್ಡು ಮೇಲೆ, ಆಸ್ತಿ ಮೇಲೆ ನನಗೆ ಯಾವುದೇ ಥರ ಆಸೆ ಆಗಲಿ ವ್ಯಾಮೋಹ ಆಗಲಿ ಇಲ್ಲ. ನನಗೆ ಇಂಡಿಪೆಂಡೆಂಟ್, ನಾನು ದುಡಿಬೇಕು, ನಾನು ದುಡ್ದಿದ್ದ ದುಡ್ಡಲ್ಲೇ ಬದುಕಬೇಕು ಅನ್ನೋದು ನನಗಿರೋದು. ನನಗೆ ಇನ್ನೊಬ್ರು ದುಡ್ಡು ಮೇಲೆ ₹1 ಮೇಲೆ ಆಸೆ ಬರೋಲ್ಲ ಫ್ರೆಂಡ್ಸ್. ಆ ಥರ ನನಗೆ ಇಲ್ಲೇ ಇಲ್ಲ. ನನಗೆ ಏನಿದ್ರು ನನಗೆ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ಸೆಟ್ಲ್ ಆಗಬೇಕು, ಒಳ್ಳೆಯ ಹೆಸರು ತೊಗೊಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋದು ನನಗಿಷ್ಟ. ಸೊ ನಮ್ಮ ಅಪ್ಪ ಅಮ್ಮ ಮೇಲೆ ಯಾವುದೇ ಥರ ಕೋಪ ಆಗಲಿ ದ್ವೇಷ ಆಗಲಿ ಏನೂ ಇಲ್ಲ. ನನಗೆ ಯಾರ ಮೇಲೂ ದ್ವೇಷ ಇಟ್ಕೊಬಾರ್ದು. ದ್ವೇಷ ಇಟ್ಕೊಂಡ್ರೆ ಏನು ಬರುತ್ತೆ? ಅದೇ ಕ್ಷಮಿಸ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ರೆ ಒಂದು ಸಂಬಂಧ ಆದರೂ ಉಳಿಯುತ್ತೆ. ಸೊ
ನಮ್ಮ ಅಪ್ಪ ಅಮ್ಮ ದುಡ್ಡು ಬೇಡ, ನಮ್ಮ ಅಪ್ಪ ಅಮ್ಮನೇ ಬೇಕು. ಅವ್ರಿಗೂ ಅಷ್ಟೇ ಒಂದು ಸ್ವಲ್ಪ ಇವಾಗ ಯೋಚನೆ ಮಾಡ್ತಾಯಿದ್ದಾರೆ ದುಡ್ಡು ಬಗ್ಗೆ. ಯಾಕಂದರೆ ಇಷ್ಟು ವರ್ಷಗಳಿಂದ ಅವ್ರಿಗೂ ಇವ್ರಿಗೂ ದುಡ್ಡೆಲ್ಲ ಕೊಟ್ಟು ಖಾಲಿ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಇವಾಗ ಯೋಚನೆ ಮಾಡ್ತಾಯಿದ್ದಾರೆ, ಪರವಾಗಿಲ್ಲ ಇವಾಗಾದರೂ ಅವ್ರ ದುಡ್ಡನ್ನ ಉಳಿಸ್ಕೊಬೇಕು ಅಂತ ನೋಡ್ತಿದ್ದಾರಲ್ಲ. ಸೊ ಅದಕ್ಕೆ ಖುಷಿ. ನಮಗೇನು ಅಂದರೆ ನಾವು ದುಡಿಬೇಕು, ನಾವು ದುಡ್ಡು ಮಾಡಬೇಕು. ಇವಾಗ ಅವ್ರಿಗೆ ಪೆನ್ಷನ್ ಬರ್ತಾಯಿದೆ, ನೀವು ಹೇಳ್ದಂಗೆ ಅವ್ರ ಪೆನ್ಷನ್ ದುಡ್ಡಲ್ಲಿ ಅವರು ಬದುಕ್ತಾರೆ. ನಮಗೆ ಪೆನ್ಷನ್ ಇಲ್ಲ, ಅಟ್ಲೀಸ್ಟ್ ಕೆಲಸನೇ ಇಲ್ಲ ಅಂದರೆ ನಾವು ಹೆಂಗೆ ಬದುಕೋದಲ್ವ ಫ್ರೆಂಡ್ಸ್. ನಮಗೂ ಒಂದು ಕೆಲಸ ಆಗಬೇಕು, ನಾವು ಒಂದು ಸ್ವಲ್ಪ ದುಡಿಬೇಕು, ಬಂದಿದ್ದ ಸಂಪಾದನೆಯಲ್ಲಿ ಸೇವಿಂಗ್ಸ್ ಮಾಡಿ ಸೆಟ್ಲಾಗಿ ನಾವು ಒಂದು ಮಗುಗೆ ಒಂದು ಒಳ್ಳೆ ಭವಿಷ್ಯ ಅನ್ನೋದು ಕೊಡಬೇಕು. ನಾವು ಮಕ್ಳಿಗೆ ಚೆನ್ನಾಗಿ ಓದಿಸಿದ್ರೆ ತಾನೇ ಅವ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ. ಇವಾಗ ನಾನು ಯಾವಾಗೋ B.Ed ಮಾಡ್ಕೊಂಡಿದ್ದರೆ ಇಷ್ಟೊತ್ತಲ್ಲಿ ನಾನು ಒಂದು ಟೀಚರ್ ಆಗಿಬಿಡ್ತಾಯಿದ್ನ. ಸೊ ಈಗಿರುತ್ತೆ. ಸೊ ಯಾಕೆಂತಂದರೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಉಳಿಸೋದೇ ಮುಖ್ಯ ಅಂತ ನಂಗೆ ಅನಿಸುತ್ತೆ. ಅಂದರೆ ಅದನ್ನ ಬೇರೆಯವ್ರು ಕೊಟ್ಟು ಹಾಳು ಮಾಡ್ಕೊಬಾರ್ದು. ನಮ್ಮ ಅಪ್ಪ ಅಮ್ಮ ಮಾಡಿದ ಮಿಸ್ಟೇಕ್ ಅದೇ. ಅವ್ರಿಗೇನು ಉಪಯೋಗಿಸ್ಕೊಂದಿರ ಎಲ್ಲ ಬ್ಯಾಂಕಲ್ಲೆಲ್ಲ ಇಟ್ಟು ಆಮೇಲೆ ಅದು ಯಾರಿಗೂ ಅವ್ರಿಗೂ ಇವ್ರಿಗೂ ಮೋಸ ಮಾಡಿದವ್ರಿಗೆಲ್ಲ ಕೊಟ್ಬಿಟ್ಟು ಮೋಸ ಹೋಗಿ ಎಲ್ಲ ಹಾಳು ಮಾಡಿಕೊಂಡ್ರು. ಸೊ ಅದನ್ನು ನೋಡಿ ನಾನು ಕಲ್ತಿದ್ದೀನಿ ಜೀವನದಲ್ಲಿ, ಯಾರಿಗೂ ಏನೂ ಕೊಡೋದು ಬೇಡ ಅಂತ. ಈ ದುಡ್ಡು ಇಲ್ದಿರೋರ್ಗಾದರೂ ಕೊಟ್ಬಿಡಿ ಫ್ರೆಂಡ್ಸ್. ನೀವು ಎಷ್ಟು ಬೇಕಾದರೂ ದುಡ್ಡು ಇಲ್ದಿರೋರ್ಗಾದರೂ ಕೊಟ್ಬಿಡಿ. ಈ ದುಡ್ಡು ಇರೋರು ಏನೋ ಕಷ್ಟ ಅಂತ ಬರ್ತಾರಲ್ಲ, ಅವ್ರಿಗೆ ಮಾತ್ರ ಕೊಡೋಕೆ ಹೋಗಬೇಡಿ. ಅವ್ರು ಇನ್ನೊಂದು ಕಡೆ ಆದರೂ ಹೋಗ್ತಾರೆ, ಅವ್ರು ಹೆಂಗೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಾರೆ. ನಾವೇನೋ ಕೊಟ್ಬಿಡ್ತೀವಿ, ಆ ಸಮಯಕ್ಕೆ ಅವ್ರ ಕಷ್ಟಕ್ಕೆ ಕೊಟ್ಬಿಡ್ತೀವಿ. ಆಮೇಲೆ ಅವ್ರ ಕಷ್ಟ ತೀರಿರುತ್ತೆ, ಲೈಫಲ್ಲಿ ಚೆನ್ನಾಗಿ ಬದುಕ್ತಾ ಇರ್ತಾರೆ, ಎಲ್ಲ ಇರುತ್ತೆ ಲೈಫಲ್ಲಿ, ಆರಾಮಾಗಿರ್ತಾರೆ. ಅವಾಗ ಅವ್ರಿಗೆ ಅಯ್ಯೋ ನಂಗೆ ಕಷ್ಟ ಅಂತ ಕೊಟ್ಟಿದ್ದಾರಲ್ಲ ದುಡ್ಡು, ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋ ಮನಸ್ಸೇ ಬರಲ್ಲ ಫ್ರೆಂಡ್ಸ್. ಕೇಳಿದ್ರು ಕೂಡ ವಾಪಸ್ ಕೊಡೋದಿಲ್ಲ, ಹಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಯಾರಿಗೂ ಕೊಡೋಕೆ ಹೋಗ್ಬಿಡಿ. ಏನೋ ಒಂದು ಜೀವ ಹೋಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ದುಡ್ಡು ಕೊಡಿ, ಆಮೇಲೆ ಅದು ರಿಟರ್ನ್ ಬರುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ ಅಷ್ಟೇ. ಅದಕ್ಕೆ ಮಾತ್ರ ಕೊಡಿ ದುಡ್ಡು. ಇನ್ನು ಯಾವುದಕ್ಕೆ ಮದುವೆ ಇದೆ, ಆ ಫೀಸ್ ಇದೆ, ಅದು ಕಟ್ಟಬೇಕು ಇದು ಕಟ್ಟಬೇಕು ಅನ್ನೋದು ಯಾವುದಕ್ಕೂ ಕೊಡೋಕೆ ಹೋಗಬೇಡಿ. ನಾನು ಪರ್ಸ್ನಲಾಗಿ ನನಗೆ ಅನ್ಸೋದು ಅದೇ ಹೇಳೋದು. ಒಂದು ವೇಳೆ ನಿಮ್ಗೆ ಕೊಡಲೇಬೇಕು, ಸಹಾಯ ಮಾಡಲೇಬೇಕು ಅಂತ ಮನಸ್ಸಿದ್ರೆ ಕೊಟ್ಬಿಡಿ, ಬಟ್ ರಿಟರ್ನ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ಸಹಾಯ ಮಾಡಿದ್ದೀನಿ, ದೇವ್ರ ಲೆಕ್ಕಕ್ಕೆ ಹೋಗುತ್ತೆ ಅಂತ ಬಿಟ್ಬಿಡಿ. ಸೊ ಇಷ್ಟು ಹೇಳ್ತೀನಿ ಫ್ರೆಂಡ್ಸ್, ಯಾಕಂತಂದರೆ ಮೋಸ ಹೋಗಿದ್ದೀವಿ ನಾವು ಕೂಡ, ಅದಕ್ಕೆ ಈ ಮಾತು ಹೇಳ್ತಾ ಇರೋದು. ಇಲ್ಲಾಂದರೆ ಒಬ್ರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡೋದೇನು ತಪ್ಪಲ್ಲ, ಒಳ್ಳೆಯದೇ. ಆದರೆ ನಾವು ಅನುಭವಿಸ್ಬೇಕಾಗುತ್ತೆ, ನಾವು ಕರ್ಮ ಅನುಭವಿಸ್ಬೇಕಾಗುತ್ತೆ, ನಾವು ಕಷ್ಟ ಪಡಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಅಪ್ಪ ಅಮ್ಮನೂ ಅಷ್ಟೇ, ಅಪ್ಪ ಅಮ್ಮನೂ ಒಳ್ಳೆಯವರೇ. ಸೊ ಅವ್ರ ಬಗ್ಗೆ ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಇದೆಲ್ಲ ನಾನು ಹೇಳ್ಬಾರ್ದು ಅಂದ್ಕೊಂಡೆ, ಏನಕ್ಕಂದರೆ ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಎಲ್ಲ ಕ್ಯಾರಿ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ತಲೆನೋವು ಬರ್ತಾಯಿದೆ. ನಿಮ್ಮ ಹತ್ರ ಹೇಳ್ಕೊಡ್ರೆ ಅಟ್ಲೀಸ್ಟ್ ನೀವಾದರೂ ಒಂದು ಗೈಡ್ಲೈನ್ಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಫ್ರೆಂಡ್ಸ್, ಈ ವಿಡಿಯೋ ಏನು ಅಂತಂದರೆ, ಇವಾಗ ನಮ್ಮ ಇಂಡಿಯಾಗೂ ಪಾಕಿಸ್ತಾನಕ್ಕೂ ಯುದ್ಧ ನಡೀತದೆಯಲ್ಲ, ಆ ಯುದ್ಧದಲ್ಲಿ ಒಬ್ಬ ಯೋಧ ಒಂದು 14 ಜನನ ಪಾಕಿಸ್ತಾನ ಉಗ್ರರನ್ನ ಸಾಯಿಸಿದಾನಂತೆ. ಯಾರೋ ಒಬ್ಬ ಹಿಂದ್ಗಡೆಯಿಂದ ಬಂದು ಹೊಡೆದ್ಬಿಟ್ಟಿದ್ದಾನೆ. ಸೊ ಅವ್ರದ್ದು ಬಾಡಿ ಬಾಗೇಪಲ್ಲಿಗೆ ಬಂದಿದೆ. ಸೊ ಜನ ನೋಡಿ, ತುಂಬ ಜನ ಅಲ್ಲಿ ಬೇರೆ ಸೈನಿಕರು ಇದ್ದಾರೆ, ಅವ್ರನ್ನೂ ನೋಡಿ ಫೋಟೋ ವೀಡಿಯೋಸ್ ಎಲ್ಲ ತೊಗೊಳ್ತಾಯಿದ್ರು. ನಮ್ಮ ಹಸ್ಬೆಂಡು ಹೋಗಿದ್ದರು ಬಾಗೇಪಲ್ಲಿಗೆ. ಸೊ ಅವರು ಒಂದು ವೀಡಿಯೋ ಮಾಡಿಕೊಂಡ್ರು. ನಿಜ ಫ್ರೆಂಡ್ಸ್, ವೀರಮರಣ ಹೊಂದಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವಿವತ್ತು ಆರಾಮಾಗಿ ಜೀವನ ಮಾಡ್ತಾಯಿದ್ದೀವಿ, ಸೇಫ್ಟಿಯಾಗಿದ್ದೀವಿ ಇಂಡಿಯಾದಲ್ಲಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಸೈನಿಕರೇ. ನೋಡಿ, 2 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಯುದ್ಧ ಮಾಡ್ತಾಯಿದ್ದಾರೆ ಅಂದರೆ ನೋಡಿ ಏನು ಹೇಳಬೇಕು. ಆದರೆ ನಮ್ಮ ಇಂಡಿಯಾ ಯುದ್ಧದಲ್ಲಿ ಗೆಲ್ತಲ್ಲ, ಅದೇ ನನಗೆ ಖುಷಿ. ಪಾಕಿಸ್ತಾನದವ್ರು ನೋಡಿ ಯುದ್ಧ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ 1-2 ಅವರ್ಗೆಲ್ಲ ಮತ್ತೆ ಯುದ್ಧ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಶತ್ರುನ ಮಾತ್ರ ನಂಬಾರ್ದು ಅಂತ ಹೇಳೋದು. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.